ಹಲೋ ವಿದ್ಯಾರ್ಥಿಗಳಿಗೆ. ಸೊ ಏನಂತಂದರೆ ಎಲ್ಲ ಒಂದು KCT ಸ್ಟೂಡೆಂಟ್ ಇದಕ್ಕೆ ವೇಟ್ ಮಾಡ್ತಾಯಿದ್ರಿ. ಸೊ ಮೊದಲು ಏನಂತಂದ್ರೆ ಸ್ಟಾರ್ಟಿಂಗು KCTಗೆ ಸಂಬಂಧಪಟ್ಟ ಹಾಗೆ ಅದರಲ್ಲೂ ಇಂಜಿನಿಯರ್ ಸ್ಟೂಡೆಂಟ್ಗೆ ಡ್ರಾಪ್ ಸೀಟ್ ಮೆಟ್ರಿಕ್ಸ್ ಅನ್ನೋದು ಬಿಟ್ಟಿದ್ರು. ಇವತ್ತು ಏನಂತಂದರೆ ಆಪ್ಷನ್ ಎಂಟ್ರಿ ಮುಗಿದಾದ್ಮೇಲೆ ನೋಡಿ ನಮ್ಮ ಕೇದವ್ರು ಹೆಂಗಿದ್ದಾರೆ ಅಂತಂದರೆ ಆಪ್ಷನ್ ಎಂಟ್ರಿ ಓಪನ್ ಇದ್ದಾಗ ಯಾವುದೇ ರೀತಿಯಾಗಿ ಸೀಟ್ ಮೆಟ್ರಿಕ್ಸ್ ಕೊಟ್ಟಿದ್ದಿಲ್ಲ. ಇವಾಗ ಏನಂದರೆ ಸೀಟ್ ಮೆಟ್ರಿಕ್ಸ್ನ ಆಪ್ಷನ್ ಎಂಟ್ರಿ ಕ್ಲೋಸ್ ಆದಮೇಲೆ ಕೊಟ್ಟವ್ರೆ. ಆ್ಯಕ್ಚುಲಿ ಇದನ್ನು ಕೂಡ ಫೈನಲ್ ಹೌದು ಅಲ್ಲ ಅಂತ ನಮ್ಗೆ ಕೂಡ ಕ್ಲಾರಿಟಿ ಬರ್ತಿಲ್ಲ. ಮೇ ಬಿ ಇದೇ ಫೈನಲ್ ಅನ್ಕೊಳ್ಳೋಣ ಅಂತೆ. ಓಕೆ ಸರಿ, ಆದಷ್ಟು ಇದೇ ನಮಗೆ ಸೀಟ್ ಮೆಟ್ರಿಕ್ಸ್ ಫೈನಲ್ ಅಂದರೂ ಸಹಿತ ಸೊ ಏನೇನೆಲ್ಲ ಇದೆ ಯಾವ ರೀತಿ ಅನ್ನೋದನ್ನು ಸ್ವಲ್ಪ ಅನಲೈಸಿಸ್ ಮಾಡೋಣಂತೆ. ಸೊ ಕೊಟ್ಟರು ಓಕೆ, ಅಖಿಲ ಭಾರತ ತಾಂತ್ರಿಕ ಶಿಕ್ಷಣ ಪರಿಷತ್ತು AICTI ಓಕೆ ನವದೆಹಲಿ ಇವರ ವೃತ್ತಿಪರ ಇಂಜಿನಿಯರಿಂಗ್ ಕೋರ್ಸ್ಗಳನ್ನು ನೀಡಿರುವ ಅನುಮೋದಿತ ಪ್ರವೇಶಾತಿ ಹಾಗೂ ರಾಜ್ಯ ಸರ್ಕಾರವು ನೀಡಿರುವ ನಿರಾಕ್ಷೇಪಣಾ ಪತ್ರವನ್ನು ಪರಿಗಣಿಸಿ ರಾಜ್ಯದಲ್ಲಿನ ವೃತ್ತಿಪರ ಶಿಕ್ಷಣ ಸಂಸ್ಥೆಗಳಲ್ಲಿನ ಇಂಜಿನಿಯರಿಂಗ್ ಕೋರ್ಸ್ಗಳಿಗೆ 2026-27ನೇ ಶೈಕ್ಷಣಿಕ ಸಾಲಿನ ಸೀಟು ಹಂಚಿಕೆ ಪ್ರಕ್ರಿಯೆಯನ್ನು ಕೈಗೊಳ್ಳಲಾಗುತ್ತದೆ. ಅಂದರೆ ಈಗಾಗಲೇ ಕೌನ್ಸಿಲಿಂಗ್ ಎಲ್ಲನೂ ಕೂಡ ಸ್ಟೇಟ್ ಗೌರ್ಮೆಂಟಲ್ಲಿ ಏನು ನಡೀತಾ ಇದೆ. ಅದಕ್ಕೋಸ್ಕರ ಏನಪ್ಪ ಅಂದರೆ IICT ಕಡೆಯಿಂದ ಅಂದರೆ AICT ಕಡೆಯಿಂದ ಏನಂತಂದರೆ ನಮ್ಮ ಒಂದು ಕೇದವರಿಗೆ ಇಷ್ಟೆಷ್ಟು ಸೀಟ್ನ ಯಾವ ಒಂದು ಕಾಲೇಜ್ ಒಳಗಡೆ ಎಷ್ಟು ಕ್ಯಾಟಗರಿಗಳು ತೊಗೋಬೇಕಂತ ಕೊಟ್ಟಿದ್ದಾರೆ. ಇದನ್ನು ಇನ್ನೂ ಕೂಡ ನಮ್ಮ ಕೇದವರು ಏನಪ್ಪ ಅಂದರೆ ಮತ್ತೆ ರಿಫೈಂಡ್ ಮಾಡಿಬಿಟ್ಟು ಆರಿಜೆಂಟಲ್ ವರ್ಟಿಕಲ್ ಮೂಲಕವೇ ವಿತ್ ಕ್ಯಾಟಗರಿ ವೈಸ್ ಕಟ್ ಆಫ್ನ ನೀಟಾಗಿ ಮಾಡಿ ಹಾಕಬೇಕು. ಸೊ ಆದಷ್ಟು ಬೇಗನೆ ಮಾಡಿ, ಯಾಕಂದರೆ ಮಾಕ್ ರಿಸಲ್ಟ್ ಕೂಡ ನೀವು ಅನೌನ್ಸ್ ಮಾಡಿಬಿಡ್ತಾರೆ ಇನ್ನೂ ಒಂದು 4-5 ಡೇಸಲ್ಲಿ. ಓಕೆ 6ನೇ ತಾರೀಕು ಅನೌನ್ಸ್ಮೆಂಟ್ ಮಾಡ್ತಾರೆ. ಬಟ್ ಆವಾಗಾದರೂ ಮಾಕ್ ರಿಸಲ್ಟ್ ಬಂದು ಆದ ನಂತರ ಆದರೂ ಕೆಲವೊಂದಿಷ್ಟು ಕಾಲೇಜ್ಗಳಿಗೆ ನೋಡಿ ವಿತ್ ನಮ್ಮ ಏನು ಕನ್ಫ್ಯೂಷನ್ ಅಂತಂದರೆ ಕಾಲೇಜು ಕೋಡ್ ಕನ್ಫ್ಯೂಷನ್ನು. ಓಕೆ ಆ್ಯಂಡ್ ಅದ್ರ ಜೊತೆಗೆ ಕೋರ್ಸ್ ಕೋಡ್ ಕನ್ಫ್ಯೂಷನ್ ಆಗ್ತಾಯಿದೆ. ಓಕೆ ಅಂದರೆ ವಿತೌಟ್ ಸ್ಟೂಡೆಂಟ್ ಕೋರ್ಸ್ ಕೋಡು ಕಾಲೇಜ್ ಕೋಡ್ ನೋಡದೆ ಆಪ್ಷನ್ ಎಂಟ್ರಿ ಮಾಡ್ತಾ ಇದ್ದಾರೆ. ಸೊ ಒನ್ ಟೈಮ್ ನೀವು ಸೀಟ್ ಮೆಟ್ರಿಕ್ಸ್ ಇನ್ನೊಂದು ಟೈಮ್ ರಿಫಂಡಾಗಿ ಕರೆಕ್ಟಾಗಿ ನೀಟಾಗಿ ಬಿಟ್ಬಿಟ್ರೆ ಸೊ ಈಸಿ ಆಗುತ್ತೆ ಸ್ಟೂಡೆಂಟ್ಗೆ ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ಅನ್ನೋದು. ಓಕೆ ಈಗ ಡೈರೆಕ್ಟಾಗಿ ಇವತ್ತು ಬಿಟ್ಟಿರ್ತಕ್ಕಂಥದ್ದು 2 ಅಪ್ಡೇಟು. ಒಂದು ಕ್ರೀಡಾ ಕೋಟಾಗಾಗಿ ಅಗತ್ಯ ಇರುವ ಹೆಚ್ಚುವರಿ ದಾಖಲೆಗಳು, ಅದು ನೀವು ಮಾಡ್ಕೊತೀರ. ಯಾರೆಲ್ಲ ಸ್ಪೋರ್ಟ್ಸ್ ಕೊಟ್ಟಿದ್ರೆ ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ ಏನೇನೆಲ್ಲ ಬೇಕಂತ ಹೇಳಿದ್ರೆ ಅವ್ನು ತೊಗೊಂಡು ಹೋಗ್ತಾರೆ. ಯಾರಂತ ಕೂಡ ಲಿಸ್ಟ್ ಕೂಡ ಹಾಕೋರೆ. ಈ ಎರಡನೇದು ಮೇನ್ ಥಿಂಗ್ಸ್ ಭಾಳಷ್ಟು ಹುಡುಗರು ವೆಯ್ಟ್ ಮಾಡ್ತಾ ಇರೋದು ಇದಕ್ಕೆ ಇಂಜಿನಿಯರಿಂಗ್ ಸೀಟ್ ಮೆಟ್ರಿಕ್ಸ್ ಇವತ್ತು ಬಂದಿದೆ. ಸೊ ನಿಮ್ಗೆ ಅದನ್ನು ತೋರಿಸ್ತೀನಿ ಆಯಿತಾ, ಅದನ್ನ ತೋರಿಸ್ತಾ ಹೋಗ್ತೀನಿ ಏನೇನಂತಂದು ಸ್ವಲ್ಪ ಅನಲೈಸಿಸ್ ಮಾಡೋಣ ಅಂತಂದು. ಓಕೆ ಆ್ಯಸ್ ಯೂಶುವಲ್ ಫಸ್ಟ್ನೇದು ಕಾಲೇಜ್ ನಿಮ್ಗೆ ಗೊತ್ತಿರೋ ಬಗ್ಗೆ ಕಾನ್ಸ್ಟಿಟ್ಯೂಷನ್ ಕಾಲೇಜ್ ಆಫ್ VTU ಚಿಂತಾಮಣಿ ಚಿಕ್ಕಬಳ್ಳಾಪುರ ಅಂತಂದು ಈ ಒಂದು ಕಾಲೇಜ್ ನೋಡಿ. ನೀವು ಯಾವ ರೀತಿ ನೋಡಬೇಕು ಇದನ್ನು ಇನ್ನೂ ಕೂಡ ಇನ್ನೂ ಏನಾಗ್ತದೆ ರಿಫೈಂಡ್ ಆಗುತ್ತೆ ಅಂತ ಹೇಳಿದೆ ನಾನು. ಸೊ ಇಲ್ಲಿ ಏನು ಕೊಟ್ಟುಬಿಡ್ತಾರೆ ಅಂತಂದರೆ ಇಂಟೇಕ್ ಈ ಒಂದು ನೋಡಿ ಈ ಒಂದು ಕಾಲೇಜ್ ಒಳಗಡೆ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಕೋರ್ಸ್ಗೆ ಇಂಟೇಕ್ 30 ಇದೆ. ಆ ಒಂದು ಇಂಟೇಕ್ 30 ಕೂಡ ಕೇತ್ರೋನೇ ಅಲಾಟ್ಮೆಂಟ್ ಆಗ್ತದೆ. ಇವರು ಸಿಂಪಲ್ ಆಗಿ ಮಾಡ್ತಾರೆ, ಫಿಸಿಕಲ್ ಹ್ಯಾಂಡಿಕ್ಯಾಪ್ಟಿಗೆ ಎಷ್ಟು ಆ್ಯಂಡ್ ಸ್ಪೆಷಲ್ ಕ್ಯಾಟಗರಿ ಎಷ್ಟು, HK ಎಷ್ಟು, RK ಎಷ್ಟು ಅಂತ ಕೊಡ್ತಾರೆ. ನಾವು ಇನ್ನೂ ಕೂಡ ನೋಡಬೇಕು, ಯಾಕಂದರೆ HK ಒಳಗಡೆ ಮತ್ತೆ ಕ್ಯಾಟಗರಿ ವೈಸ್, RK ಕೂಡ ಕ್ಯಾಟಗರಿ ವೈಸು. ಓಕೆ ಸೊ ಇದೆಲ್ಲನೂ ಕೂಡ ನೋಡಬೇಕು. ಆ್ಯಂಡ್ ಟೋಟಲ್ HK RK ಸೀಟ್ಸ್ ಎಷ್ಟಿದಾವೋ ಆ್ಯಂಡ್ ಅದ್ರ ಜೊತೆಗೆ SNK ಕೋಟಾನು ಕೂಡ. ಓಕೆ ಇದೆಲ್ಲನೂ ಕೂಡ ಕನ್ಸಿಡರ್ ಮಾಡ್ಕೊಂಡು ಏನಪ್ಪ ಅಂತಂದರೆ ಅವರು ಅಂದರೆ ಟೋಟಲ್ 30 ಸೀಟು. ಓಕೆ 30 ಸೀಟಲ್ಲಿ ಅದರಲ್ಲಿ 2 ಸೀಟ್ SNK ಇರ್ತವೆ. ಓಕೆ ಅವು ಏನು ಫಿಸಿಕಲ್ ಹ್ಯಾಂಡಿಕ್ಯಾಪ್ಟಲ್ಲಿ ಬಂದಿರ್ತಾರೋ ಅಥವಾ RKದಲ್ಲಿ ಬಂದಿರ್ತಾರೋ ಅಥವಾ HKದಲ್ಲಿ ಬಂದಿರ್ತಾರೋ ಅದು ಮ್ಯಾಟರ್ ಅಲ್ಲ. ಬಟ್ 5% ಮಾತ್ರ SNK ಕೋಟಾ ಪ್ರತಿಯೊಂದು ಇಂಜಿನಿಯರಿಂಗ್ ಕಾಲೇಜ್ ಒಳಗೆ ಇರ್ತದೆ. ಓಕೆ ಸರಿ, ನಾನು ಇವಾಗ ಇನ್ನೂ ಕೂಡ ಹೇಳ್ತಾ ಇದ್ದೀನಿ ಬೇರೆ ನೋಡೋಣ ಅಂತ. ಈಗ ಫಾರ್ ಎಕ್ಸಾಂಪಲ್ 2ನೇ ಕಾಲೇಜು ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್ ಅರಸೀಕೆರೆ ಅಂತ ಕಾಣಿಸ್ತಾ ಇದೆ. ಸೊ ಅರಸೀಕೆರೆ ಕಾಲೇಜ್ ಒಳಗೂ ಕೂಡ ಅಂತಂದರೆ ನೋಡಿ ಈ ಒಂದು ಕಾಲೇಜ್ ಒಳಗಡೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಮಷಿನ್ ಲರ್ನಿಂಗು ಇಂಟೇಕ್ 60 ಕೂಡ ಕೇತ್ರೋನೇ ಅಲಾಟ್ಮೆಂಟ್ ಆಗ್ತದೆ. ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ 5% ಅಂತ ಕನ್ಸಿಡರ್ ಮಾಡ್ಕೊಂಡ್ರೆ 3 ಸೀಟ್ ಆಗ್ತವೆ. ಆ್ಯಂಡ್ SNK ಕೋಟ್ ಅಂತೂ ಕೂಡ ಕನ್ಸಿಡರ್ ಮಾಡ್ಕೊಂಡ್ರೆ ಅವು ಕೂಡ 3 ಸೀಟ್ ಆಗ್ತದೆ. ಸ್ಪೆಷಲ್ ಕ್ಯಾಟಗರಿ ಒಳಗೆ AML ಕೋರ್ಸ್ಗೆ ಈ ಒಂದು ಕಾಲೇಜ್ ಒಳಗಡೆ ಸೀಟ್ ಇಲ್ಲ. ಅದೇ ರೀತಿಯಾಗಿ HK ಆ್ಯಂಡ್ RK, HK 5 ಸೀಟ್ ಫಿಕ್ಸ್ ಇದು ಕೊಟ್ಟವ್ರೆ. ಆ್ಯಂಡ್ ಅದೇ ರೀತಿಯಾಗಿ RK ಅಂದರೆ ನಾನು HK ಅಂತ ಹೆಂಗೆ ಕರಿತೀವಿ ಅವ್ರಿಗೆ 52 ಸೀಟ್ ಕಾಣಿಸ್ತಿದೆ. ಸೊ ಅದೇ ರೀತಿಯಾಗಿ 2ನೇದು ಏನು ಕಾಣಿಸ್ತಿದೆ ಕಂಪ್ಯೂಟರ್ ಸೈನ್ಸ್. ಇದು ಅದೇ ಒಂದು ಕಾಲೇಜ್ ಒಳಗಡೆ ಒಂದು AML ನೋಡಿದ್ರೆ ನೆಕ್ಸ್ಟ್ 2ನೇದ್ದು ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಕಾಣಿಸ್ತಿದೆ. ಸೇಮ್ ಇಂಟೇಕ್ 60 ಅಷ್ಟು ಕೂಡ 60 ಸೀಟು ಕೂಡ ಕೇತ್ರೋನೇ ಆಗ್ತವೆ. ಅದು ಸೇಮ್ ಆ್ಯಸ್ ಯೂಶುವಲ್ 5% ಫಿಸಿಕಲ್ ಹ್ಯಾಂಡಿಕ್ಯಾಪ್ಟು ನೋಡಿ. AML ಒಳಗಡೆ ಯಾವುದೇ ರೀತಿ ಒಂದು ಕೂಡ ಸೀಟ್ ಇರಲಿಲ್ಲ. ಬಟ್ ಕಂಪ್ಯೂಟರ್ ಸೈನ್ಸ್ ಮಾಡೋರಿಗೆ ಈ ಒಂದು ಕಾಲೇಜ್ ಒಳಗಡೆ 1 ಸೀಟ್ ಕಾಣಿಸ್ತಾ ಇದೆ. ಓಕೆ ಸೊ HK 4 ಇದ್ದಾವೆ. ಬಟ್ HK ಅಲ್ಲಿ AML ಒಳಗಡೆ 5 ಇತ್ತು. ಓಕೆ RK ಮಾತ್ರ ಸೇಮ್ ಇದೆ, 52 ಇದೆ. ಓಕೆ ಟೋಟಲ್ ಆಗಿ 60 ಸೀಟಲ್ಲಿ 56 ಸೀಟ್ ಬಂದುಬಿಟ್ಟು HK ಆ್ಯಂಡ್ ನಾನ್ HK ಎಲ್ಲನೂ ಕೂಡ ಕನ್ಸಿಡರ್ ಮಾಡಿಕೊಂಡ್ರೆ 1 ಸೀಟ್ ಸ್ಪೆಷಲ್ ಕೋಟಾ ಆ್ಯಂಡ್ 3 ಸೀಟು ಬಂದುಬಿಟ್ಟು ನಿಮಗೆ SNK ಕೋಟಾ ಆಗ್ತದೆ. ಓಕೆ ನಾನು ಈಗ ಗೌರ್ಮೆಂಟ್ ಹೇಳಿದೆ, ಅದೇ ರೀತಿ ಕೆಲವೊಂದಿಷ್ಟು ಪ್ರೈವೇಟು ಕೂಡ ಹೇಳೋಣಂತೆ. ಸ್ವಲ್ಪ ಬರ್ತೀನಿ ನಾನು. ಓಕೆ ಇಲ್ಲಿ ನೀಟಾಗಿ ಕೊಟ್ಟವ್ರು ನೋಡಿ, ಆ್ಯಕ್ಚುಲಿ ಕೊಟ್ಟವ್ರೆ ಕೆಳಗಡೆ ಕೊಟ್ಟವ್ರೆ. ಇದನ್ನು ನೀಟಾಗಿ ನಮ್ಗೆ ಕಾಪಿ ಮಾಡೋಕ್ಕೆ ಬರಲ್ಲ. ಇದು ನೋಡಿ ಜಸ್ಟ್ ಬರ್ತಾ ಇದೆ. ಓಕೆ ಹಂಗಾದ್ರೆ ಪರವಾಗಿಲ್ಲ, ನೀಟಾಗಿ ಕೊಟ್ಟವ್ರೆ. ನೀವು ಈಸಿಯಾಗಿ ನೀವು ಏನು ಮಾಡ್ಬೋದು ಅಂತಂದರೆ ನೋಡ್ಕೋಬೋದು. ಅಂದರೆ ಸರ್ಚಿಂಗಲ್ಲಿ ಹೋಗಿಬಿಟ್ರೆ ನಿಮ್ಮ ಕಾಲೇಜ್ ಯಾವುದಿದೆ ಬೇಕಾದ್ರೆ ಸರ್ಚ್ ಕೂಡ ಮಾಡ್ಕೊಂಡು ನೀವು ಕಾಲೇಜ್ ಹೊಡೆದ್ಬಿಟ್ಟು ಈಸಿಯಾಗಿ ಕಾಲೇಜ್ ಸೀಟ್ ಮೆಟ್ರಿಕ್ಸ್ ನೋಡ್ಬೋದು. ಓಕೆ ಇಲ್ಲಿ ಕಾಣಿಸ್ತಿದೆ
ತರಳಬಾಳು ಜಗದ್ಗುರು ಇನ್ಸ್ಟಿಟ್ಯೂಟ್ ಟೆಕ್ನಾಲಜಿ ಅಂತಂದು ರಾಣೆಬೆನ್ನೂರು ಕಾಣಿಸ್ತಿದೆ. ಓಕೆ, ಇಲ್ಲಿ ಅನ್ಎಡೆಡ್. ಓಕೆ, ಅನ್ಎಡೆಡ್ ಒಳಗಡೆ ಎಲ್ಲನೂ ಕೂಡ ಎಷ್ಟೆಷ್ಟಿರುತ್ತೆ ನೋಡಿ. ಓಕೆ, ಲೈಕ್ ಒಂದೊಂದಾಗಿ ಅರ್ಥ ಮಾಡ್ಕೊತ ಹೋಗೋಣ. ಒಂದು RK ಆ್ಯಂಡ್ HK ಎರಡು ರೀತಿಯಾಗಿ ಕೂಡ ಸೀಟ್ ಅಲಾಟ್ಮೆಂಟ್ ಅದಾವ. ಓಕೆ, ಆ್ಯಂಡ್ ಅದರಲ್ಲೂ ಕೂಡ ನಿಮ್ಗೆ ಯಾವ ರೀತಿ ಕನ್ಸಿಡ್ರೇಷನ್ ಆಗ್ತಾಯಿದೆ ನೋಡಿ. ಆ್ಯಂಡ್ ಫಿಸಿಕಲ್ ಹ್ಯಾಂಡಿಕ್ಯಾಪ್ಟು ಈ ಥರ ಕೊಟ್ಟವ್ರೆ, ಇದನ್ನ ಅರ್ಥ ಮಾಡ್ಕೊಂಡ್ರೆ ಈಸಿಯಾಗಿ ಅರ್ಥ ಆಗ್ತದೆ ಆಯಿತಾ. ಓಕೆ, ಈಗೇನು ನೀವು ಮೇಲೆ ನೋಡಿದ್ರಿ 30 ಸೀಟ್. ಓಕೆ, ಚಿಂತಾಮಣಿ ಕಾಲೇಜ್ ಒಳಗಡೆ ಎಷ್ಟಿತ್ತು, ಚಿಕ್ಕಬಳ್ಳಾಪುರದ್ದು 30 ಸೀಟ್ಗಳಿದ್ದು ಆಯಿತಾ. ಸೊ ಎಲ್ಲನೂ ಕೂಡ ಇಂಟೆಕ್ ಕೇತರು ಆಗುತ್ತೆ. ಸೊ ಅದೇ ರೀತಿಯಾಗಿ ಇಲ್ಲಿ ಏನಾಗುತ್ತೆ ಅಂತಂದ್ರೆ 30 ಸೀಟಲ್ಲಿ ನಿಮ್ಗೆ ಯಾವ ಸೀಟ್ ಯಾವ ರೀತಿ ಡಿಸ್ಟ್ರಿಬ್ಯೂಟ್ ಆಗುತ್ತೆ ಅಂತಲೂ ಕೂಡ ನೋಡಿದ್ರಿ. ಓಕೆ, ಫಾರ್ ಎಕ್ಸಾಂಪಲು ಅದರಲ್ಲಿ 2% ಆದರೆ 2 ಸೀಟು, ಆ್ಯಕ್ಚುಲಿ 5% ಅಂದರೆ 2 ಸೀಟು ಫಿಸಿಕಲ್ ಹ್ಯಾಂಡಿಕ್ಯಾಪ್ ಸ್ಟೂಡೆಂಟ್ ಅಂದರೆ 28 ಸೀಟ್ ರಿಮೈನಿಂಗ್ ಯಾವ ರೀತಿ ಅಲಾಟ್ಮೆಂಟ್ ಆಗುತ್ತೆ ಅಂತಂದು ಹೇಳ್ತಾ ಇದ್ದಾರೆ. ಲೈಕ್ ಎಕ್ಸಾಂಪಲ್ ನೋಡಿ, ಈ ಒಂದು ಜನರಲ್ ಮೆರಿಟಲ್ಲಿ 2 ಆ್ಯಂಡ್ ಅದೇ ರೀತಿ SC1 ಅಲ್ಲಿ ಕೂಡ. ಓಕೆ, SSC1 1 ಸೀಟು ಆ್ಯಂಡ್ 2Bದಲ್ಲಿ 1 ಸೀಟು. ಅದೇ ರೀತಿಯಾಗಿ ಜನರಲ್ ಮೆರಿಟಲ್ಲಿ 11 ಆ್ಯಂಡ್ SCAದಲ್ಲಿ 2, SCBದಲ್ಲಿ 1. ಓಕೆ, ಆ್ಯಂಡ್ ಕ್ಯಾಟಗರಿ 1 ಆ್ಯಂಡ್ 2Aದಲ್ಲಿ 3 ಸೀಟು. ಓಕೆ, ಈ ರೀತಿಯಾಗಿ ಸೀಟ್ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಸೊ ಇದನ್ನೇ ನಮ್ಮ ಕೈದವರು ಕೂಡ ಬಿಡಬೇಕಂತ ಅಂದಿದ್ದು ನಾನು. ಇನ್ನೊಮ್ಮೆ ಬಿಟ್ಟವ್ರು, ಇಲ್ಲೇ ಬಿಟ್ಟವ್ರು ನೀಟಾಗಿ. ಸೊ ನೋಡ್ಕೊರಿ, ಅಂದರೆ ನಿಮ್ಮ ಒಂದು ಕ್ಯಾಟಗರಿಯಲ್ಲಿ ಸೀಟ್ ಇದ್ದಾವ ನೋಡಿ. ಫಾರ್ ಎಕ್ಸಾಂಪಲ್ ಏನಾದರೂ ಈ ಒಂದು ಕಾಲೇಜ್ ಒಳಗಡೆ ನೀವು CS ತೊಗೊತೀನಿ, ಕ್ಯಾಟಗರಿ 1 ಇದ್ದೀನಿ ಅಂತಂದರೆ ನಮಗೇನು ಸೀಟ್ ಒಂದೇ ಇದೆಯಾ, ನೀವು ಈ ಥರ ಕ್ವಶನ್ ಹಾಕೋಬೇಕು. ಆ್ಯಂಡ್ ಅದೇ ರೀತಿಗೆ 3 ಇತ್ತಂದರೆ ಸೀಟೇ ಇಲ್ವಾ ಅಂತಂತ ಅಂದ್ಕೊಂಡ್ರೆ ನಿಮ್ಮ ತಪ್ಪು. ನಾನು ಅದೇ ಹೇಳ್ತೀನಿ, ಸೀಟ್ ಮ್ಯಾಟ್ರಿಕ್ಸ್ ನೋಡಿಬಿಟ್ಟು ನೀವು ಯಾವುದೇ ರೀತಿಯಾಗಿ ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ಹೋಗಬೇಡಿ. ಯಾಕಂದ್ರೆ ನೋಡಿ, ಫಾರ್ ಎಕ್ಸಾಂಪಲ್ ನಿಮಗೆ ಈ 3A ಸ್ಟೂಡೆಂಟ್ಗೆ CS ಒಳಗಡೆ ಇಲ್ಲಿ ಸೀಟ್ ಇಲ್ಲ ಅಂತ ತೋರಿಸ್ತಾ ಇದೆ. ಬಟ್ ಈ ಕಾಲೇಜ್ ಒಳಗೆ ಖಂಡಿತವಾಗ್ಲೂ ಸೀಟ್ ಇಲ್ಲ ಅಂತಂದರೆ ಇರುತ್ತೆ. ಯಾಕಂತಂದರೆ ಜನರಲ್ ಮೆರಿಟಲ್ಲಿ ನಿಮ್ಗೆ ಎಷ್ಟಿದೆ ನೋಡಿ ಸೀಟ್, ಟೋಟಲ್ ಆಗಿ 11 ಸೀಟ್ ಇದ್ದಾವೆ. ಸೊ ಎಲ್ಲ ಕ್ಯಾಟಗರಿ ಸ್ಟೂಡೆಂಟು ಕೂಡ, ನಾನು ಹೇಳ್ತಿರೋದು ಎಲ್ಲ ಕ್ಯಾಟಗರಿ ಸ್ಟೂಡೆಂಟ್ ಕೂಡ ಜನರಲ್ ಮೆರಿಟ್ಗೆ ಎಲಿಜಿಬಲ್. ಓಕೆ, GM ಸೀಟ್ಗೆ ಎಲಿಜಿಬಲ್. ಸೊ ಹಂಗಾಗಿ ನೀವು ಸೀಟ್ ಮ್ಯಾಟ್ರಿಕ್ಸ್ ನೋಡ್ಲಿಕ್ಕೆ ಹೋಗಬೇಡಿ. ಆಪ್ಷನ್ ಎಂಟ್ರಿ ಮಾಡುವಾಗ ಕಟ್ ಆಫ್ ನೋಡಿ, ಕಟ್ ಆಫ್ ಯಾವ ರೀತಿ ನೋಡ್ಬೇಕಂತ ಹೇಳ್ತೀನಿ ನೋಡಿ ಇನ್ನೊಂದು ಟೈಮು. ಸೊ ನಿಮ್ಗೆ ಇಲ್ಲಿ ಸ್ಕ್ರೀನ್ ಮೇಲೆ ಒಂದು ವೆಬ್ಸೈಟ್ ಕಾಣಿಸ್ತಾ ಇರ್ಬೋದು. ಸೊ ನಿಮಗೆ ಡೈರೆಕ್ಟಲ್ಲಿ ನಿಮ್ಗೆ ಏನಾದರೂ ವೆಬ್ಸೈಟ್ ಕಾಣದೆ ಹೋಗಿತ್ತಂದರೆ ಕಮೆಂಟ್ ಬಾಕ್ಸ್ ಅಥವಾ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಥವಾ ವಾಟ್ಸಪ್ ಚಾನಲ್ ಕೂಡ ಶೇರ್ ಮಾಡಿದ್ದೀನಿ. ಇಲ್ಲಾಂತಂದ್ರೆ ಸರ್ಚ್ ಮಾಡ್ತೀರಂತಂದರೆ ಜಸ್ಟ್ ಇಲ್ಲಿ ನಿಮಗೆ ಸ್ಕ್ರೀನ್ ಮೇಲೆ ಬರಿತೀನಿ ನೋಡಿ, vidyahari.com. ಓಕೆ, vidyahari.com ಹಾಕಿ KCET. ಓಕೆ, ಸ್ಲ್ಯಾಶ್ ಹಾಕಿಬಿಟ್ಟು KCET ಅಂತ ಹಾಕ್ರಿ. ಸೊ ಡೈರೆಕ್ಟಾಗಿ ಸರ್ಚ್ ಮಾಡಿ ಕೊಟ್ಬಿಟ್ರೆ ಡೈರೆಕ್ಟಾಗಿ ಕರ್ಕೊಂಡು ಹೋಗುತ್ತೆ ಅದು ಈ ಒಂದು ವೆಬ್ಸೈಟ್ಗೆ. ಇಲ್ಲಾಂತಂದರೆ ಕಮೆಂಟ್ ಸೆಕ್ಷನಲ್ಲಿ ಕೊಟ್ಟಿರ್ತೀನಿ ಅಂತ ಡೈರೆಕ್ಟಾಗಿ ಲಿಂಕ್ ಓಪನ್ ಮಾಡ್ಕೋರಿ. ಸೊ ಇಲ್ಲಿ ಬಂದುಬಿಟ್ಟು ನಿಮ್ಮ ಒಂದು ಕೋರ್ಸ್ಗೆ ಆಯಿತಾ, ಇಂಜಿನಿಯರಿಂಗ್ ಬಿಟ್ಟಿದ್ದಾರೆ ಅಂತಂದ್ರೆ ನಾನು ಇಂಜಿನಿಯರಿಂಗ್ ಅಂತ ನಾನು ತೊಗೊತಾ ಇದ್ದೀನಿ. ಸೊ ನಿಮ್ಮ ರ್ಯಾಂಕು ಕೂಡ ಓಕೆ ಕಾಲೇಜೇ ಪ್ರೆಡಿಕ್ಟ್ ಮಾಡಿಬಿಡ್ಬೋದು ನಿಮಗೆ ಸಿಗುತ್ತೆ, ಯಾವೆಲ್ಲ ಸಿಗುತ್ತೆ ಅಂತಂದು. ಓಕೆ, ಸೊ ನಾನು ಇವಾಗ ಏನು ಮಾಡ್ತಿದ್ದೀನಿ ಅಂತಂದರೆ ನಿಮ್ಗೆ ತೋರಿಸ್ಲಿಕ್ಕೋಸ್ಕರ ಏನು ಮಾಡ್ತಾಯಿದ್ದೀನಿ, ಇಂಜಿನಿಯರ್ ಕ್ಲಿಯರ್ ಮಾಡ್ಕೊತಾ ಇದ್ದೀನಿ. 35,000 ರ್ಯಾಂಕ್ ಹಾಕ್ಕೊತಾ ಇದ್ದೀನಿ. ಓಕೆ, 35,000 ರ್ಯಾಂಕ್ ಹಾಕೊಳ್ಳೋ ಜೊತೆಗೆ ಜನರಲ್ ಮೆರಿಟ್ ಮಾತ್ರ ಎಲ್ಲರೂ ಕೂಡ ಎಲಿಜಿಬಲ್ ಅಂತ ಹೇಳಿದೆ ನಾನು. ಸೊ ನೀವೇನಾದರೂ ಬೇರೆ ಬೇರೆ ಕ್ಯಾಟಗರಿ ಕೂಡ ಇರ್ತಾರೆ. ಫಾರ್ ಎಕ್ಸಾಂಪಲ್ ST ಇದ್ದು ಕನ್ನಡ ಮೀಡಿಯಮ್ ಇರ್ತಾರೆ, ರೂರಲ್ ಇರ್ತಾರೆ, ಅದೆಲ್ಲನೂ ಕೂಡ ಕೊಟ್ಟು ಕೆಳಗಡೆ ಅಪ್ಲೈ ಅಂತ ಇರ್ತದೆ, ಅಪ್ಲೈ ಕೊಡ್ಬೋದು. ಓಕೆ, ಆ್ಯಂಡ್ ನೀವು ಕೋರ್ಸಸ್ ಕೇಳ್ತದೆ, ಕೋರ್ಸಸ್ ಟೈಪ್ ವಿಚ್ ಕೋರ್ಸಸ್ ಕಾಲೇಜು ಕೇಳಿಸುತ್ತೆ. ಬಟ್ ನೀವು ಕೋರ್ಸಸ್ ಮಾತ್ರ ಹಾಕೊಳ್ಳಿ ಆಯಿತಾ. ಓಕೆ, ನಾನು AML ಹಾಕ್ಕೊತಾ ಇದ್ದೀನಿ ಆ್ಯಂಡ್ ಅಪ್ಲೈ ಕೊಡ್ತಾ ಇದ್ದೀನಿ. ಅಪ್ಲೈ ಕೊಟ್ಟಾದ ತಕ್ಷಣ ಪ್ರೆಡಿಕ್ಟ್ ಕಾಲೇಜ್ ಅಂತ ಕೊಡ್ತಾ ಇದ್ದೀನಿ. ಪ್ರೆಡಿಕ್ಟ್ ಕಾಲೇಜ್ ಅಂತ ಕೊಟ್ಟರೆ ಏನಾಗ್ತದೆ, ಆಟೋಮೆಟಿಕ್ಲಿ ಏನಾಗ್ತದೆ, ಇಲ್ಲಿ ನಮಗೆ ಶೋ ಅಪ್ ಆಗಿಬಿಡ್ತವೆ. ಕಾಣಿಸ್ತಿರ್ಬೋದು ಇಲ್ಲಿ MS ರಾಮಯ್ಯ ಅಂತ ಕಾಣಿಸ್ತಿದೆ, ಟಫ್ ಅಂತ ತೋರಿಸ್ತಿದೆ ಆಯಿತಾ. ಸೊ ಟೋಟಲಾಗಿ ಒಂದು 2-3 ತೋರಿಸುತ್ತೆ ನಿಮ್ಗೆ, ಅಷ್ಟೇ ತೋರಿಸೋದು ಮಾತ್ರ. ಸೊ ನಿಮ್ಗೆ ಎಲ್ಲನೂ ಕೂಡ ಡೀಟೇಲ್ಸ್ ಬೇಕಂತಂದ್ರೆ ಏನಂತಂದರೆ ಇಲ್ಲಿ ಅನ್ಲಾಕ್ ಫುಲ್ ರಿಪೋರ್ಟ್ ಅಂತ ಕಾಣಿಸ್ತಿದೆ. ಸೊ ಇದು ಅನ್ಲಾಕ್ ಅಂತ ಕೊಟ್ಬಿಟ್ರೆ ಏನಾಗ್ತದೆ, ಆಟೋಮೆಟಿಕ್ಲಾಗಿ ಡೌನ್ಲೋಡ್ ಆಗಿಬಿಡ್ತದೆ. ಓಕೆ, ನಾನು ತೋರಿಸ್ತೀನಿ ನಿಮಗೆ ಆಯಿತಾ. ನಾನು 99 ಪೇ ಮಾಡಿಬಿಟ್ಟು ಒಂದು ಡೌನ್ ಮಾಡ್ಕೊಂಡಿದ್ದೀನಿ. ನಿಮ್ಗೆ ಎಷ್ಟು ಈಸಿ ಅನ್ಸುತ್ತೆ ಅಂತಂದರೆ, ನಿಮ್ಗೆ ಮಾಕ್ ರಿಸಲ್ಟ್ ಬಂದಾದ ನಂತರ ಕೂಡ ಹೇಳ್ತಿರೋದು ನಾನು 2021-20 ಅಂದರೆ 23ದು 24ದು 25 ಆಯಿತಾ. ಇದು ಕಟ್ ಆಫ್ ಲಿಸ್ಟ್ನ ನೋಡ್ಕೊಂಡು ಆಪ್ಷನ್ ಎಂಟ್ರಿ ಮಾಡಿರಿ ಅಂತ ಹೇಳಿದೆ. ಯಾಕೆ ಅಂತಂತಂದರೆ ಈ ಒಂದು ಕಾಲೇಜ್ MS ರಾಮಯ್ಯ ಕಾಲೇಜ್ ಒಳಗಡೆ ಎಲ್ಲರೂ ಕೂಡ ಜನರಲ್ ಮೆರಿಟಲ್ಲಿ ಎಲಿಜಿಬಲ್ ಇದ್ದೇ ಇರ್ತಾರೆ. ಸೊ ಹಂಗಾಗಿ ನಾನು ಜನರಲ್ ಮೆರಿಟ್ ತೊಗೊಂಡಿದ್ದೀನಿ. ಓಕೆ, ಸೊ 2023ರಲ್ಲಿ ನೋಡಿ ಕಟ್ ಆಫ್ ರೇಟ್ ನಿಂತಿದೆ 3,379ಕ್ಕೆ ನಿಂತಿದೆ. ಆ್ಯಂಡ್ ಅದೇ 2024ರಲ್ಲಿ 3,642. ಓಕೆ, 2025ರಲ್ಲಿ 3,525. ಆ್ಯಂಡ್ ಇದ್ರ ಜೊತೆಗೆ ನಾನು ಇನ್ನೂ ಒಂದು ಕೆಲಸ ಮಾಡಿದೆ ಇವಾಗ 2026 ಆಯಿತಾ. 2026 ಬರ್ತೀವಿ, 2026 ಅಂತ ಬರುತ್ತೆ. ಆ್ಯಂಡ್ ಮಾಕ್ ರಿಸಲ್ಟ್ ಕಟ್ ಆಫ್ ಏನಾದರೂ ಕೇಳಿದ್ರೆ ಬಿಟ್ಟರೆ ಅದನ್ನು ಕೂಡ ಇಲ್ಲಿ ಆ್ಯಡ್ ಮಾಡ್ತೀನಿ, ನಿಮ್ಗೆ ಗೊತ್ತಾಗ್ಬಿಡ್ತದೆ. ಓಕೆ, ನೆಕ್ಸ್ಟ್ ನಮ್ಗೆ ಎಷ್ಟಕ್ಕೆ ಸಿಗ್ಬೋದು ಅಂತಂದು. ಓಕೆ, ಸೊ ಈ ಥರ PDF ಏನಪ್ಪ ಅಂದರೆ ಮುಂದೆ ಮಾಡ್ತೀವಿ. ಸದ್ಯಕ್ಕೆ ಈಗ ಯಾರೆಲ್ಲ ಡ್ರಾ ಮಾಡಬೇಕಂತ ಅನ್ಕೊಂಡಿದ್ದೀರೋ, ಸೊ ಮಾಕ್ ರಿಸಲ್ಟ್ ಬಿಟ್ಟಾದ ನಂತರ ಕೂಡ ನೀವು ಆ್ಯಡ್ ಮಾಡ್ಬೋದು, ಕಾಲೇಜಸ್ನ ಆ್ಯಡ್ ಮಾಡ್ಬೋದು ಆಯಿತಾ. ಆ್ಯಂಡ್ ಹೊಸದಾಗಿ ಆಪ್ಷನ್ ಎಂಟ್ರಿನೇ ಮಾಡ್ಬೋದು. ಯಾಕೆ ನಾವು ಬರೀ ಈಗ ಇಂಜಿನಿಯರ್ ಸ್ಟೂಡೆಂಟ್ಗೆ ಅಷ್ಟೇ ಹೇಳ್ತಿಲ್ಲ, ಎಲ್ಲ ಕೋರ್ಸಸ್ ಕೂಡ ಇದೆ ಇದರಲ್ಲಿ. ಓಕೆ, ಸೊ ನೋಡಿ ನಿಮ್ಗೆ ಎಷ್ಟು ಈಸಿ ಅನ್ಸುತ್ತೆ. ನಿಮ್ಗೆ ಏನಾದರೂ ನಿಮ್ಗೆ PDF ನಿಮಗೆ ಜನರೇಟ್ ಮಾಡೋದು ಗೊತ್ತಾಗಿಲ್ಲ ಅಂತಂದರೆ ನಾನು ಸ್ಕ್ರೀನ್ ಮೇಲೆ ಒಂದು ನಂಬರ್ ಬರಿತೀನಿ ಆಯಿತಾ. ಇದು ಕಾಣಿಸ್ತಿರ್ಬೋದು
ಒಂದು ನಂಬರ್ ಬರಿತಾ ಇದೆ ನೋಡಿ, ಇದಕ್ಕೆ ಬಂದುಬಿಟ್ಟು ಮೆಸೇಜ್ ಹಾಕಿ ನಮಗೆ ಕಟ್ ಆಫ್ PDF ಅಂತಂದು ಹಾಕಿ, ಕಟ್ ಆಫ್ PDF ಅಂತ ಮೆಸೇಜ್ ಹಾಕಿ ನಾನು ನಿಮ್ಗೆ ಹೇಳ್ತೀನಂತೆ, ಆಯಿತಾ. ಸೊ ಈಸಿ ಇದೆ ಪ್ರೊಸೆಸ್ಸು. ಬಟ್ ನಿಮಗೆ ಮಾಡೋದು ಗೊತ್ತಾಗಲಿಲ್ಲಪ್ಪ ಅಂತಂದರೆ ಈ ನಂಬರ್ಗೆ ಏನಪ್ಪ ಅಂದ್ರೆ ಮೆಸೇಜ್ ಮಾಡಿ ಕಟ್ ಆಫ್ ಲಿಸ್ಟ್ ಕಳಿಸಿ, ಅಂದರೆ ಕಟ್ ಆಫ್ ಬಗ್ಗೆ ಮೆಸೇಜ್ ಹಾಕಿ ನಾನು ನಿಮಗೆ ಖಂಡಿತ ಹೆಲ್ಪ್ ಮಾಡ್ತೇನಂತೆ. ಓಕೆ, ಸೊ ಇದಿಷ್ಟು ನೋಡಿ ಯಾವ ರೀತಿ ಕೊಟ್ಬಿಡ್ತದೆ. ಈ 35,000 ರ್ಯಾಂಕ್ ಇದೆ, ಆಯಿತಾ. 35,000 ರ್ಯಾಂಕಿಗೆ ಯಾವೆಲ್ಲ ಸಿಗ್ತದೆ ಕಾಲೇಜ್. ಸೊ ನಿಮಗೆ ನೋಡಿ ಟಫ್ ಅಂತ ಕಾಣಿಸ್ತದೆ, ಮಾಡ್ರೇಟ್ ಅಂತ ಕಾಣಿಸ್ತದೆ, ಸೇಫೆಸ್ಟ್ ಅಂತ ಕಾಣಿಸ್ತದೆ. ಅಂದರೆ 35,000 ರ್ಯಾಂಕ್ ಇರೋರಿಗೆ ಯಾವೆಲ್ಲ ಮಾಡ್ರೇಟ್ ಸಿಗ್ಬೋದು, ಸಿಗದೇ ಇರ್ಬೋದು, 50% ಇರ್ತಕ್ಕಂಥ ಕಾಲೇಜು. ಹಾಗಂತ ಮೇಲೆ ಕಾಲೇಜ್ ಹಾಕ್ಬಾರ್ದ, ಹಾಕ್ರಿ, ಇವನ್ನೆಲ್ಲನೂ ಕೂಡ ಹಾಕಿ. ಬಟ್ ನಿಮ್ಗೆ ಸಿಗುವಂಥ ಚಾನ್ಸಸ್ ಕಡಿಮೆ. ಓಕೆ, ಬಟ್ ಮಾಡ್ರೇಟ್ ಅಂತಂದರೆ ಖಂಡಿತವಾಗ್ಲೂ ಕೂಡ ಸಿಗ್ತವೆ. ಇದರಲ್ಲೇ ನೀವು ಏನಂತಂದರೆ ಪ್ರಿಯಾರಿಟಿ ಅಂದರೆ ನಿಮ್ಗೆ ಹೆಂಗೆ ಅನ್ಸುತ್ತೆ ಅಂದರೆ ಎಲ್ಲನೂ ಕೂಡ ಸಿಗುವಂಥದ್ದು ನಿಮ್ಗೆ ಇದರಲ್ಲಿ ಯಾವ್ದು ಫಸ್ಟ್ ಕೊಡಬೇಕು ನೀವು ಪ್ರಿಯಾರಿಟಿ. ಓಕೆ, ಆ್ಯಂಡ್ ಸೇಫೆಸ್ಟ್ ಅಂತಂದರೆ ಇವು ಕೂಡ ಖಂಡಿತ ಸಿಗ್ತದೆ. ಇದರಲ್ಲಿ ನೀವು ಯಾವುದು ಕೊಡಬೇಕು. ಫಾರ್ ಎಕ್ಸಾಂಪಲ್ ಇಷ್ಟು ಕೂಡ ಸಿಗುವಂಥದ್ದು ಫಸ್ಟಿಗೆ ಯಾವ್ದು ಕೊಡ್ತೀರೋ ಅದೇ ಸಿಕ್ಬಿಡ್ತದ. ಓಕೆ, ಸೊ ಹಂಗಾಗಿ ನಿಮ್ಗೆ ಏನಂತಂದರೆ ಪ್ರಿಯಾರಿಟಿ ಇಂಪಾರ್ಟೆಂಟ್ ಕೊಡ್ಲಿಕ್ಕೆ ಬರ್ತದೆ. ಅಂದರೆ ನೀವು ಆಪ್ಷನ್ ಎಂಟ್ರಿ ಮಾಡುವಾಗ ಪ್ರಿಯಾರಿಟಿ ಮೇಲೆ ಕೊಡೋದು ಯಾವುದಂತಂದು ನಿಮಗೆ ಗೊತ್ತಾಗುತ್ತೆ. ಹಂಗಾಗಿಗೋಸ್ಕರ ಈ ಒಂದು PDF ನಿಮ್ಗೆ ಎಷ್ಟು ಯೂಸ್ಫುಲ್ ಆಗುತ್ತೆ ಅಂದರೆ 3 ವರ್ಷದ ಕಟ್ ಆಫು ಒಂದರಲ್ಲೇ ಸಿಗುತ್ತೆ. ಆ್ಯಂಡ್ ವಿತ್ ಈ ಸರ್ತಿ ಮಾಕ್ ರಿಸಲ್ಟ್ ಬಂದರೆ ಅದನ್ನು ಕೂಡ ಆ್ಯಡ್ ಮಾಡ್ತೀವಿ. ಓಕೆ, ಇದನ್ನ ಕೂತ್ಬಿಟ್ಟು ವರ್ಕ್ ಮಾಡಿ ಬೇಕಾದರೆ 2023 ರೌಂಡ್ ಒಂದು ಕಟ್ ಆಫ್ ಹುಡ್ಕೊಂತ ಕೂರ್ರಿ, ಅದು ಈ ಒಂದು ಕೋರ್ಸ್ದು. ಆ್ಯಂಡ್ ಅದೇ ರೀತಿ ಎರಡನೇದು ಹೋಗ್ರಿ, ನಾನು ಡಾಟಾ ಸೈನ್ಸ್ ತೊಗೊಂಡೆ ಬಿಡಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಡಾಟಾ ಸೈನ್ಸ್ ತೊಗೊಂಡೆ. ಸೊ ಅದೇ ರೀತಿ ಅದನ್ನು ತೊಗೊಂಡು ನೀವು ಒಂದೊಂದಕ್ಕೆ ಹುಡ್ಕೊಂತ ಕೂತು ಎಷ್ಟಾಗುತ್ತೆ ನೋಡಿ. ಈ ಒಂದು ಕಾಲೇಜ್ ಎಷ್ಟು ನಿಂತಿದೆ, ಈ ಒಂದು ಕಾಲೇಜಿಗೆ ಸೆಕೆಂಡ್ ರೌಂಡ್ಗೆ ಎಷ್ಟು, ಈ ಒಂದು ಕಾಲೇಜಿಗೆ ಥರ್ಡ್ ರೌಂಡ್ಗೆ ಎಷ್ಟು. ಓಕೆ, ಇದು ಒಂದು ಕಾಲೇಜಿಗೆ 2024 ರೌಂಡ್ಗೆ ಒಂದೆಷ್ಟು ಕೂತ್ಬಿಟ್ಟು PDF ಅಲ್ಲಿ ಕೂತ್ರೆ ಸುಮಾರು ನೀವು 1 ತಿಂಗಳಾಗಬೇಕಾಗುತ್ತೆ ಮಾಡ್ಕೊಂಡು ಕೊಡ್ಲಿಕ್ಕೆ. ಓಕೆ, ಇದು ಹಂಗಿಲ್ಲ, ವಿತಿನ್ 2 ಮಿನಿಟ್ಸಲ್ಲಿ 3 ಮಿನಿಟ್ಸಲ್ಲಿ ಜನರೇಟ್ ಆಗಿಬಿಡ್ತದೆ PDF. ಓಕೆ, ಸೊ ನೋಡಿ ಹೆಂಗೆ ನಿಮ್ಗೆ ಏನಾದರೂ ಬೇಕಿತ್ತಂದರೆ ನೋಡ್ಕೊಳ್ಳಿ, ಇಲ್ಲಾಂದ್ರೆ ಕಮೆಂಟ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಅಂತ ಲಿಂಕ್ನ, ಅಲ್ಲಿದ್ದಾದರೂ ನೋಡ್ಕೊಳ್ಳಿ. ಇಲ್ಲಾಂದ್ರೆ ನಂಬರ್ ಕೊಟ್ಟಿದ್ನಲ್ಲ ಅದಕ್ಕಾದ್ರೂ ಮೆಸೇಜ್ ಮಾಡಿ. ಸರಿ, ಆ್ಯಂಡ್ ನಿಮ್ಗೆ ಇನ್ನೊಂದು ಇಂಪಾರ್ಟೆಂಟ್ ಗುಡ್ ನ್ಯೂಸ್ ಹೇಳ್ತಾ ಹೋಗ್ತೀನಿ ನೋಡಿ. ಇವಾಗ ಇದು ನಿಮ್ಮದು ಸೀಟ್ ಮೆಟ್ರಿಕ್ಸ್ ಟೋಟಲ್ ಓವರಾಲ್ ಏನಂತಂದರೆ ಸಮರಿ ಅಂತ ಹೇಳ್ಬೋದು. ಟೋಟಲ್ ಇವತ್ತು ಏನು ಬಿಟ್ಟಿದ್ರು ಸೀಟ್ ಮೆಟ್ರಿಕ್ಸು, ಅದರಲ್ಲಿ 1,43,056 ಸೀಟ್ಗಳಿದ್ವು. ಸೊ ಅದರಲ್ಲಿ ನಿಮಗೆ ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜು VTU ಕಾನ್ಸ್ಟಿಟ್ಯೂಟ್ ಕಾಲೇಜಿಗೆ ಬರುತ್ತದು 6,975 ಸೀಟು. ಆ್ಯಂಡ್ ಏಡೆಡ್ ಸೀಟ್ ಅಂದರೆ ಏಡೆಡ್ ಇಂಜಿನಿಯರಿಂಗ್ ಕಾಲೇಜ್ ಒಳಗಡೆ 2,830. ಪ್ರೈವೇಟ್ ಅನ್ಎಡೆಡಲ್ಲೇ ಜಾಸ್ತಿ ಸಿಗೋದು ಎಲ್ಲರೂ ಕೂಡ. ಆದಷ್ಟು 1,31,000 ಏನು ಫೀಸ್ ಕಾಣಿಸ್ತಿದೆ, ಅದನ್ನೇ 98,401 ಇರೋದು ಆಲ್ಮೋಸ್ಟ್ ಸಿಗೋದೇ ಇಲ್ಲಿ ನಿಮಗೆಲ್ಲರೂ ಕೂಡ, ಆಯಿತಾ. ಆ್ಯಂಡ್ ಅದೇ ರೀತಿಯಾಗಿ ಗೌರ್ಮೆಂಟ್ ಕೋರ್ಸಸ್ ಇನ್ ಪಬ್ಲಿಕ್ ಯೂನಿವರ್ಸಿಟಿ ಒಳಗಡೆ 760. ಆ್ಯಂಡ್ ಪ್ರೈವೇಟ್ ಯೂನಿವರ್ಸಿಟೀಸ್ ಬಂದ್ಬಿಟ್ಟು 31,690. ಆ್ಯಂಡ್ DMD ಯೂನಿವರ್ಸಿಟಿ ಕೂಡ 2,400. ಸೊ ಟೋಟಲ್ ಆಗಿ ಇಷ್ಟು ನಿಮಗೆ ಅಂತಂದರೆ ಸೀಟ್ಗಳು ಸದ್ಯಕ್ಕೆ 2026-27 ಅಂತ ಏನು ಕರಿತೀವಿ ಇದರಲ್ಲಿ ಸಿಗುವಂಥದ್ದು. ಇನ್ನೂ ಕೂಡ ಇನ್ಕ್ರೀಸ್ ಆಗ್ಬೋದು. ಓಕೆ, ಸೊ ಇನ್ನೂ ಕೂಡ ಫಸ್ಟ್ ರೌಂಡ್ ಕಂಪ್ಲೀಟ್ ಆಗ್ತಿದ್ದಂಗೆ ಸೆಕೆಂಡ್ ರೌಂಡ್ ಬರ್ತಿದ್ದಂಗೆ ಇನ್ನೂ ಕೂಡ ಸೀಟ್ ಇನ್ಕ್ರೀಸ್ ಆಗ್ಬೋದು. ಸದ್ಯಕ್ಕೆ ಇಷ್ಟು ಸೀಸ್ ಅಂತಂದರೆ ಜಗ್ಗು ಆಗಿದೆ. ನಂಬರ್ ಮಾತ್ರ ಏನಂತಂದರೆ ಭಾಳನೇ ಆಗಿದೆ. ಓಕೆ, ಭಾಳಷ್ಟು ಆಗಿದೆ. ಆರಾಮ್ಸೆ ಸೀಟ್ ಸಿಗುತ್ತೆ, ವರಿ ಮಾಡ್ಕೊಬೇಡಿ. ಇದು ಇಂಜಿನಿಯರಿಂಗ್ 1,43,000 ಅಂತಂದರೆ ಈಗ ಇದರಲ್ಲಿ ಎಲ್ಲರೂ ಕೂಡ ಪಾರ್ಟಿಸಿಪೇಟ್ ಮಾಡಿರ್ತಾರೆ. ಈಗ ಮೆಡಿಕಲು, ಡೆಂಟಲ್, ಆಯುಷ್ ಕೂಡ ಅವರು ಸ್ಕಿಪ್ ಆಗ್ತಾರೆ. ಓಕೆ, ಅವ್ರು ಏನಾಗ್ತಾರೆ ಸ್ಕಿಪ್ ಆಗ್ತಾರೆ. ಆ್ಯಂಡ್ ಅದರಲ್ಲಿ ಮೆಡಿಕಲ್ಗೆ, ಡೆಂಟಲ್, ಆಯುಷ್ ಹೋದಾಗ ಇಲ್ಲಿ ಹುಡುಗರು ಏನಂತಂದರೆ ಕೆಳಗಡೆ ಇರೋರು ಮೇಲ್ಗಡೆ ಬರ್ತಾರೆ. ಆ್ಯಂಡ್ ಬೇರೆ ಬೇರೆ ಕೋರ್ಸಸ್ ಕೂಡ ತೊಗೊಂಡು ಹೋದಾಗ ಅಗ್ರಿಕಲ್ಚರು, ವೆಟರ್ನರಿ, B ಫಾರ್ಮಾ, D ಫಾರ್ಮಾ, AHS, BPT ಮತ್ತು BS ನರ್ಸಿಂಗು ಆ್ಯಂಡ್ BNYS ಇಷ್ಟು ಕೋರ್ಸಸ್ದು ಕಂಪ್ಲೀಟಾಗಿ ಏನಂತಂದರೆ ನೀಟಾಗಿ ಸಿಗ್ತದೆ. ಓಕೆ, ಸೊ ನೋಡೋಣತ್ತೆ ಇದ್ರ ತಕ್ಕನಾಗೆ ಮುಂದೆ ಎಲ್ಲರೂ ಕೂಡ ಅಪ್ಡೇಟ್ ಹೇಳ್ತೀನಿ. ಅಲ್ಲಿವರೆಗೂ ಚಾನಲ್ ನೋಡ್ತಾರೆ. ಟೇಕ್ ಕೇರ್, ಬಾಯ್.